ಇವರು ಹಾರ್ದಿಕ್ ಪಾಂಡ್ಯ ಬಗ್ಗೆ ಬಿಗ್ ಟ್ರೇಡಿಂಗ್ ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಏನಪ್ಪಾ ಅದು ಅಂತ ನೋಡ್ಕೊಬರೋಣ. ಮತ್ತೆ ರೋಹಿತ್ ಶರ್ಮಾ ಒಂದು ಪ್ರಶಸ್ತಿನ ತಗೊಂಡಿದ್ದಾರೆ. ಯಾವ್ದಾದ್ರು ಪ್ರಶಸ್ತಿ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇವರು ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಸಖತ್ತಾಗಿರುವಂತ ಅಪ್ಡೇಟ್ಗಳು ಬರ್ತಾ ಇದೆ. ಏನಪ್ಪಾ ಅಂತ ಹೇಳೋರು ದೊಡ್ಡ ದೊಡ್ಡ ಟೀಮ್ಗಳು ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದೆ ಅಂತ ಅಫಿಷಿಯಲ್ ನ್ಯೂಸ್ಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಮೊನ್ನೆ ಎಲ್ಲ ಇಲ್ಲಿ KKR ಅವರು ಮತ್ತೆ CSK ಅವರು ಸಖತ್ತಾಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ರೀಚ್ ಔಟ್ ಆಗ್ತಿದ್ದಾರೆ. ಮತ್ತೆ ನಮ್ಮ RCB ಅವರು ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ಗಳು ಬಂದಿತ್ತು. ಆದರೆ ಈಗ ಅಫಿಷಿಯಲ್ ನ್ಯೂಸ್ ಬರ್ತಿದೆ, KKR ಟೀಮ್ ಅವರು ಮುಂಬೈ ಇಂಡಿಯನ್ಸ್ನ ಅಪ್ರೋಚ್ ಮಾಡಿದ್ದಾರೆ ಅಂತ. ಯಾಕೆಂತೇಳಿದ್ರೆ IPL 2027 ಸ್ಟಾರ್ಟ್ ಆಗೋಕೆ ಮುಂಚೆ ಇದೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟ್ರೇಡ್ ಮಾಡ್ಕೊಂಡ್ರೆ ಇಲ್ಲಿ KKRಗೆ ಟೀಮ್ ಅಂತ ಸಖತ್ ಬ್ಯಾಲೆನ್ಸ್ ಹೇಗೆ ಬರುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾನ್ ಗ್ರೀನ್ ಆಗಿರೋದು ಮತ್ತೆ ಮತೀಶ ಪತಿರಾಣ ಇಂಜುರಿ ಆಗಿರೋ ಕಾರಣದಿಂದ ಹಾರ್ದಿಕ್ ಪಾಂಡ್ಯ ಇಲ್ಲಿ KKR ಟೀಮ್ ಬಂದ್ರೆ ಸಖತ್ ಸ್ಟ್ರಾಂಗ್ ಆಗಿ ಕಾಣುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಇಲ್ಲಿ KKR ಟೀಮ್ ಅವರು ಮುಂಬೈ ಇಂಡಿಯನ್ಸ್ಗೆ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಹೇಳೋದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಕೂಡ ಬಿಟ್ಕೊಡೋ ಸಾಧ್ಯತೆ ಕಮ್ಮಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದೆ ಹಾರ್ದಿಕ್ ಪಾಂಡ್ಯ. ಹೌದು, ಲಾಸ್ಟ್ ಸೀಸನ್ ಚೆನ್ನಾಗಿ ಆಗಿಲ್ಲ, ಆದ್ರೂ ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯನ ಬಿಟ್ಕೊಡಲ್ಲ ಮುಂಬೈ ಇಂಡಿಯನ್ಸ್ ಅಂತ ಹೇಳೋದು. ಆದ್ರೂ ಕೂಡ ಅಪ್ರೋಚ್ ಮಾಡಿದ್ದಾರೆ KKR ಅವರು. ನಿಮ್ಗೆ ಅನಿಸಿದೆ ಮುಂಬೈ ಇಂಡಿಯನ್ಸ್ ಅವರು ಬಿಡ್ತಾರೆ ಅಂತ ಕಮೆಂಟ್ ಮಾಡಿ. ಎರಡನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ರೋಹಿತ್ ಶರ್ಮಾ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ. ಗುರು 40ನೇ ಪ್ಲೇಯರ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ರೋಹಿತ್ ಶರ್ಮಾ ಅವರು ಪದ್ಮಶ್ರೀ ಅವಾರ್ಡ್ನ ತಗೊಂಡಿದ್ದಾರೆ ಅಂತ ಹೇಳೋದು. ಇದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವ್ರ ಪರ್ಫಾರ್ಮೆನ್ಸ್ ಮಾಡಿರೋ ಕಾರಣದಿಂದನೇ ಪದ್ಮಶ್ರೀ ಅವಾರ್ಡ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅನಿಲ್ ಕುಂಬ್ಳೆ, ವಿರಾಟ್ ಕೊಹ್ಲಿ ಹಾಗೂ ಸುರೇಶ್ ರೈನಾ, ಹರ್ಭಜನ್ ಸಿಂಗ್, ಕುಲ್ದೀಪ್ ಯಾದವ್ ಕೊಟ್ಟಿಲ್ಲ. ಕಪಿಲ್ ದೇವ್ಗೆ ಮತ್ತು ಎಷ್ಟೊಂದು ಜನ ಇಂಟರ್ನ್ಯಾಷನಲ್ ಲೆಜೆಂಡ್ಸ್ಗಳಿಗೆ ಅವಾರ್ಡ್ ಕೊಟ್ಟಿರುವಂಥ ಪದ್ಮಶ್ರೀ ಅವಾರ್ಡ್ನ ಈಗ ರೋಹಿತ್ ಶರ್ಮಾ ಅವ್ರಿಗೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮೂರನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಆಡಿರುವಂಥ 9 ಇಂಟರ್ನ್ಯಾಷನಲ್ ಇನ್ನಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಇದೆ. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ 9 ಇನ್ನಿಂಗ್ಸ್ ಆಡಿದ್ದಾರೆ, 616 ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಮತ್ತು ರೋಹಿತ್ ಶರ್ಮಾ ಅವರು 12 ಇನ್ನಿಂಗ್ಸ್ ಆಡಿದ್ದಾರೆ, 12 ಇನ್ನಿಂಗ್ಸ್ ಆಗ್ಬಿಟ್ಟು 552 ರನ್ ಹೊಡೆದಿದ್ದಾರೆ. ಮತ್ತು ಇಲ್ಲಿ ಶುಭ್ಮನ್ ಗಿಲ್ ಅವರು 9 ಇನ್ನಿಂಗ್ಸ್ ಆಡಿ 416 ರನ್ ಹೊಡೆದಿದ್ದಾರೆ. ಮತ್ತು KL ರಾಹುಲ್ ಅವರು 11 ಇನ್ನಿಂಗ್ಸ್ ಆಡಿ 356 ಹೊಡೆದಿದ್ದಾರೆ. ಜೈಸ್ವಾಲ್ ಅವರು 270 ರನ್ ಹೊಡೆದಿದ್ದಾರೆ 5 ಇನ್ನಿಂಗ್ಸಲ್ಲಿ. ವಿರಾಟ್ ಕೊಹ್ಲಿ ಅವರು ಎಲ್ಲಾದ್ರೂ ಗುರು ಟಾಪಲ್ಲೇ ಕೂತಿರ್ತಾರೆ ಅಂತ ಹೇಳೋದು. ಯಾಕಂತೇಳಿ ಆ ರೀತಿಯಾದಂಥ ಲೆಜೆಂಡ್ ಪ್ಲೇಯರು ವಿರಾಟ್ ಕೊಹ್ಲಿ ಅವರು, ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಇದು ಕುಲ್ದೀಪ್ ಯಾದವ್ ಮತ್ತು ಇಲ್ಲಿ ರಿಷಬ್ ಪಂತ್ ಅವರು ಟ್ರೇಡ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಅದು ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂಥ ಅದು ಕುಲ್ದೀಪ್ ಯಾದವ್ ಅವರು LSG ಟೀಮ್ಗೆ ಅವರು ಮತ್ತು ರಿಷಬ್ ಪಂತ್ ಅವರು ನಿಮಗೆ ಡೆಲ್ಲಿ ಟೀಮ್ಗೆ ಬಂದರು ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂಥ ಟ್ರೇಡ್ ಆಯಿತು. ಇಷ್ಟು ನೋಡಿದವರು ನಿಮ್ಗೆ ಅಪ್ಡೇಟ್ಗಳು ಏನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.